ಚುನಾವಣಾ ಆಯೋಗ, ಭಾರತೀಯ ಚುನಾವಣಾ ಆಯೋಗ ಏನು ನಿರ್ದಿಷ್ಟಪಡಿಸಿರೋ ಪ್ರಕಾರ ದಿನಾಂಕ 23/11/2024 ಅಂದ್ರೆ ನಾಳಿದ್ದು ಶನಿವಾರ ಬೆಳಿಗ್ಗೆ 8 ಗಂಟೆಗೆ ಮತ ಎಣಿಕೆ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ ಎಣಿಕೆ ಈಗಾಗಲೇ ನಾವು ಏನೋ ಮತ ಚಲಾವಣೆ ಆಗಿರ್ತಕ್ಕಂಥ ಮತಯಂತ್ರಗಳನ್ನ ಗೌರ್ಮೆಂಟ್ ಅಂದ್ರೆ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್, ಹೊಸಪೇಟೆ ರಸ್ತೆ, ಬಳ್ಳಾರಿ ಇಲ್ಲಿ ನಾವು ಶೇಖರಣೆ ಮಾಡಿ ಭದ್ರತೆಯೊಂದಿಗೆ ಇಟ್ಟಿದ್ದೀವಿ. ಆ ದಿನ ಬೆಳಿಗ್ಗೆ 23/11/2024 ಬೆಳಿಗ್ಗೆ 7 ಗಂಟೆ ನಾವು ಈಗಾಗಲೇ ಟೈಮ್ ಕೊಟ್ಟಿದ್ದೀವಿ ಎಲ್ಲ ಏಜೆಂಟ್ಸ್ಗಳಿಗೆ, ಕ್ಯಾಂಡಿಡೇಟ್ಸ್ಗೆ. 7 ಗಂಟೆ ಅಥವಾ 7:30ಕ್ಕೆ ನಾವು ಭದ್ರತಾ ಕೊಠಡಿಗಳನ್ನ ತೆರೆಯುವಂತ ಕೆಲಸ ಮಾಡ್ತೀವಿ. ಭದ್ರತಾ ಕೊಠಡಿಗಳನ್ನ ತೆರೆದು ಅಲ್ಲೇ ನಾವು ಮತ ಎಣಿಕೆ ಕೇಂದ್ರವನ್ನು ಕೂಡ ನಾವು ನಿಗದಿಪಡಿಸಿದ್ದೀವಿ. ಮತ ಎಣಿಕೆ ಕೇಂದ್ರದಲ್ಲಿ ಮಿಷಿನ್ಗಳನ್ನ ನೀಡಿ ಮತ ಎಣಿಕೆ ಕಾರ್ಯನ ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭ ಮಾಡ್ತೀವಿ. ಪ್ರಥಮವಾಗಿ ಬೆಳಿಗ್ಗೆ 8 ಗಂಟೆಗೆ ಪೋಸ್ಟಲ್ ಬ್ಯಾಲೆಟ್ಸ್ ಏನು ನಾವು ಮನೆಯಿಂದ ಮತದಾನ ಮಾಡಿಸಿದೀವಿ, 85 ವಯಸ್ಸಾದವರು ಮತ್ತೆ ಅಂಗವಿಕಲತೆ ಅಂದ್ರೆ ಸ್ಪೆಷಲಿ ಚಾಲೆಂಜ್ ಅಂತ ಏಬಲ್ಡ್ ಅಂತ ಏನು ಹೇಳ್ತೀವಿ, ಅವರು ಮತದಾನ ಮಾಡಿದರೆ ಅದು 13 ವೋಟ್ಗಳಿದೆ. ಒಟ್ಟು 13 ವೋಟ್ಗಳಿದೆ. ಅದನ್ನ ಎಣಿಕೆ ಕಾರ್ಯ ಪ್ರಾರಂಭ ಮಾಡ್ತೀವಿ. ಅಟ್ ದ ಸೇಮ್ ಟೈಮ್ ಅದೇ ಸಮಯಕ್ಕೆ ETPBMS, ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಸಬಲ್ ಪೋಸ್ಟಲ್ ಬ್ಯಾಲೆಟ್ ಸರ್ವಿಸಸ್ ಅಂದ್ರೆ ಏನು ಸೇವಾನಿರತ ಸಿಬ್ಬಂದಿ ಇದ್ದಾರೆ, ಭಾರತೀಯ ಸೇನೆ ಅಂದ್ರೆ ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ್ ಇರ್ಬೋದು ಅಥವಾ ಪ್ಯಾರಾಮಿಲಿಟರಿ ಫೋರ್ಸಸ್ ಇರ್ಬೋದು, ಅವ್ರಿಗೆ ನಾವು 53 ಸೇವಾ ಮತಪತ್ರಗಳನ್ನ ಕಳಿಸ್ಕೊಟ್ಟಿದ್ದೀವಿ. ಈಗಾಗಲೇ 53 ಸೇವಾ ಮತಪತ್ರ ಕಳಿಸಿದೀವಿ. ಅದರಲ್ಲಿ 4 ನಮಗೆ ಈಗಾಗಲೇ ಬಂದಿದೆ. ಇವತ್ತಿನವರೆಗೆ 4 ಬಂದಿದೆ. ಆ ದಿನ 23ನೇ ತಾರೀಕು ಬೆಳಿಗ್ಗೆ 7:59 ಅಂದ್ರೆ 8 ಗಂಟೆಗೆ ಮುಂಚೆ ನಮ್ಮಲ್ಲಿ ಎಷ್ಟು ಬರ್ತವೆ ಅದನ್ನ ನಾವು ಕೌಂಟಿಂಗ್ಗೆ ತಗೊಳ್ತೀವಿ. 8 ಗಂಟೆ ನಂತರ ಬಂದ್ರೆ ಆ ಮತಪತ್ರವನ್ನು ನಾವು ಎಣಿಕೆಗೆ ಕನ್ಸಿಡರ್ ಮಾಡೋದಿಲ್ಲ. ಚುನಾವಣಾ ಆಯೋಗದ ನಿರ್ದೇಶನ ಇದೆ, ಆ ಪ್ರಕಾರ ನಾವು ಫಾಲೋ ಮಾಡ್ತೀವಿ. ಸೊ 8 ಗಂಟೆಗೆ ಪೋಸ್ಟಲ್ ಬ್ಯಾಲೆಟ್ ಮತ್ತೆ ETPBMS ಎಣಿಕೆ ಕಾರ್ಯ ಪ್ರಾರಂಭ ಮಾಡ್ತೀವಿ. ಗೊತ್ತಿರೋ ಪ್ರಕಾರ 13 ಮತ್ತೆ 4 ಈಗ ಆಸ್ ಆಫ್ ನಾವು ಈಗ 17 ಇರೋದ್ರಿಂದ ಅದು ಒಂದು 5-10 ನಿಮಿಷದಲ್ಲಿ ಮುಗಿದೋಗುತ್ತೆ. ಇಮಿಡಿಯೇಟ್ಲಿ ನಾವೇನ್ ಮಾಡ್ತೀವಿ, ಮತಯಂತ್ರಗಳನ್ನ ಟೇಬಲ್ಗಳಿಗೆ ನೀಡೋದ್ರ ಮುಖಾಂತರ CU ನಲ್ಲಿರ್ತಕ್ಕಂಥ ಮತವನ್ನು ಎಣಿಕೆ ಕಾರ್ಯ ಪ್ರಾರಂಭ ಮಾಡ್ತೀವಿ.